ಬವ್ವ ತಾಯಮ್ಮ ಊಟ ಮಾಡಿ ನಡಿ. ಅಯ್ಯೋ ಮಾಡ್ದೆ ಕಣಮ್ಮ, ಮಾಡ್ದೆ. ಏನು ಮಾಡಿದ್ದೆ ಅಡುಗೆ? ಏನವ ಮಾಡಿದೆ? ಅಯ್ಯೋ ಅದೇ ಕಣಮ್ಮ, ನಮ್ಮ ಭಾವನ ಮನೇಲಿ ಅದೇನೋ ಬಾಡ್ನೆ ಹೆಸರು ಮಾಡಿದ್ರು, ಕೋಳಿ ಬಾಡ್ನೆ ಹೆಸರು ಅಂದ್ಕೊಂಡು ಅಂತ ತಂದ್ಕೊಟ್ಟಾರ ಮೈದಾ ಸೇಕ್ರ. ಅದನ್ನೇ ರಾತ್ರಿ ಊಟ ಮಾಡಿಬಿಟ್ಟು ಹಂಗೆ ಹಸಿ ಮಡಗಿದೆ. ಅದೇ ಸರಿತ್ತು, ಒಂದು ಮುದ್ದೆ ಇಟ್ಟು ಇಕ್ಕೊಂಡು ಉಟ್ಟು ಬಂದೆ. ಪರವಾಗಿಲ್ಲ, ಕೊಟ್ಟರೆ 2 ಹೊತ್ತಾಗಷ್ಟು ಕೊಟ್ಟಾರವ್ವ. ಹ್ಞೂ ಕೊಡ್ತಾರೆ 2 ಹೊತ್ತಾಗಷ್ಟು ಹೆಚ್ಚಾಗಿ ಕೊಡ್ತಾರೆ ಕಣಮ್ಮ. ಸುಮ್ಮನೆ ಇರೋದು ಹೇಳ್ಬೇಕು, ಕೊಡ್ತಾರೆ. ತಾಯಮ್ಮ ಹಿಂಗೆ ಹೇಳ್ತೀನಿ ಅಂತ ಮಾತ್ರ ನೀನು ಬೇಜಾರು ಮಾಡ್ಕೋಬೇಡ ಕಣವ. ಏನು ಅಂದರೆ ಅವರು ಸುಮ್ಮನೆ ನಿನಗೆ ಅಷ್ಟೊಂದು ಸೇವೆ ಮಾಡ್ತಾರೆ ಅನ್ಕೋಬೇಡ ಆಯಿತಾ. ಅವ್ರು ಮೊದಲೇ ಜನಗಳು ಹೆಂಗೆ ಅಂತ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಕಣವ. ಬೇಕಾದ್ರೆ ಅವರು ಯಾವ ಕೆಲಸಕ್ಕೂ ಏಸಕ್ಕಿಲ್ಲ ಅಂಥ ಜನಗಳು ಗೊತ್ತಾ. ನಿನ್ನ ಕಡೆಯಿಂದ ಆದಾಯ ಇದ್ರು ಮಾತ್ರ ಅವರು ಇತ್ತಾಗ ಬಾ ಅನ್ನೋದವರು ಗೊತ್ತಾ. ಆಸ್ತಿ ಪಾಸ್ತಿ ಎಲ್ಲನೂ ಅವನಿಗೆ ಸೇರ್ಕತ್ತದೆ ಅಂದ್ಬಿಟ್ಟು ಹಂಗೆ ಆಸೆ ಮಾಡ್ತಾನೆ ಕಣವ. ಅವನು ನಿಜಕ್ಕೆ ಪ್ರೀತಿ ಮಾಡೋಣ ಹಂಗೆ ಆಡೋದಷ್ಟೇ ಅವನು ಆಸ್ತಿ ಆಸೆಗೆ. ಅಯ್ಯೋ ಅಮ್ಮ ಏನಾರೇ ಅಲ್ಲಿ ನಾನು ಹೇಳ್ಬಿಟ್ಟಿನ ಕಣಮ್ಮ, ನಾನು ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಬರೆಯೋಳು ಅಲ್ಲ ಬಿಡೋಳು ಅಲ್ಲ. ನನ್ನ ಮಗ ಬರ್ತಾನೆ, ಅದಕ್ಕೆ ಅವ್ರಿಗೆ ಬರೀನಿ ನನ್ನ ಮಗಿಲ್ವಮ್ಮ ಆ ಥರ ಅವರು ಬಾಯ್ಬಿಟ್ಟು ಯಾವಾಗಲೂ ಕೇಳುವಿಲ್ಲ ಕಣಮ್ಮ. ಒಟ್ಟಿಗೆ ನಿನಗೆ ಗೊತ್ತಾಯ್ತದೆ ಸುಮ್ಮನೀರು. ಈಗ ಹೇಳಿದ್ರೆ ಇವಮ್ಮ ಚಾಡಿ ಹೇಳಿದ್ಲೇನು ಅಂತ ನೀನು ಅನ್ಕತೀಯೇ, ನಿನಗೆ ಗೊತ್ತಾಯ್ತದೆ ಒಂದಲ್ಲ ಒಂದು ದಿವಸ. ಸುಮ್ಮನೀರು ನೋಡುವೆ. ಅಯ್ಯೋ ಅಮ್ಮ ನನ್ನ ಮಾತಾಡೋಣ. ಇವತ್ತು ಮುನ್ಸಲಿರೋದು ಯಾರು ಪತ್ತೆ ಮಾಡೋಕ್ಕಾಗದಮ್ಮ? ಇಲ್ಲ ಕಣವ, ಇಲ್ಲ ಯಾವುದೇ ಕಾರಣಕ್ಕೂ ಮನ್ಸಿನಲ್ಲಿರೋದು ಹೆಂಗೆ ಪತ್ತೆ ಮಾಡೋಕ್ಕಾಗದು? ಮನ್ಸಿನಲ್ಲಿರೋ ವರ್ಮವ ಕಂಡಿಡಿಯೋಕ್ಕಾಗದ? ಒಟ್ಟಿನಲ್ಲಿ ನಿನ್ನ ಉಸರಲ್ಲಿ ನೀನಿರು ಅಷ್ಟೇ ನಾನು ಹೇಳೋದು. ಚೆಂದಾಗಿರು, ಬೇಡ ಅನ್ನಕ್ಕಿಲ್ಲ, ಚೆಂದಾಗಿರ್ಬೇಡ ಅಂತ ಹೇಳಕ್ಕಿಲ್ಲವ್ವ. ಚೆಂದಾಗಿರು ಅಚ್ಚುಕಟ್ಟಾಗಿ ಅದನ್ನೇ ಕೇಳೋದು. ಎಲ್ಲರೂ ಕುಟುಂಬದನ್ನಾಗಿತ್ತ ಇರಬೇಕು, ನಿಷ್ಠುರ ಮಾಡ್ಕೋಬೇಡ್ದು ಅಂದರೆ ಅವ್ರ ಕೂಟ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿರವ. ಏನೋ ನಿನ್ನ ಒಳ್ಳೆಕ್ ನಾನು ಹೇಳ್ತೆ ಅವನಿ. ಅಯ್ಯೋ ಗೊತ್ತಿಲ್ಲ ಸುಮ್ಮನಿರಮ್ಮ, ನಾನು ಯಾರನ್ನೋ ಗಂಟಿಸ್ಕೊಳಕಿಲ್ಲ ಕತೆ. ಅಯ್ಯೋ ಎಷ್ಟು ಅಂದರೆ ಎಷ್ಟು, ಊಟ ಆಯ್ತಂದ್ರೆ ಊಟ ಆಯ್ತಾ ಅಂತೀನಿ ನಾನುವೇ. ಅಷ್ಟು ಬಿಟ್ರೆ ನಾನು ಯಾರನ್ನೋ ಗಂಟಿಸ್ಕೊಳಕ್ಕೆ ಹೋಯ್ಕಿಲ್ಲ ಕಣಮ್ಮ. ನಿಂಗೆ ಗೊತ್ತಿಲ್ಲ ನನ್ನ ಬಗ್ಗೆ. ಅದೇ ಸರಿ ಕಣವ. ಏನು ಅಂದರೆ ಏನು ಅಷ್ಟೇ, ಜಾಸ್ತಿ ಯಾವುದೇ ಜಾಸ್ತಿ ಆದರೆ ಅಮೃತನೂ ವಿಷ ಅಂತ ನಿಂಗೆ ಗೊತ್ತಲ್ಲವ. ಅದೆಲ್ಲ ಬೇಡ ಹಿಂಗೆ ಹೇಳ್ತಾಳಲ್ಲ ಅಂತ ಬೇಜಾರು ತಿಳ್ಕೊಬಿಟ್ಟಿ. ಆಮೇಲೆ ಇವ ಅಮ್ಮನಿಗೆ ಯಾಕೆ ನಮ್ಮ ಮನೆ ಸುದ್ದಿ ಹಿಂಗೆಲ್ಲ ಹೇಳ್ತಾಳಲ್ಲ ಅಂತ ಅನ್ಗಿನ್ಕೊಬಿಟ್ಟಿ ಕಣವ. ಅಮ್ಮ ಅದಕ್ಕೆ ನಾನೇ ಕಂಡು ಅನ್ಕೊಳ್ಳೋನೆ. ನನ್ನೊಳಗೆ ತಾನು ನೀನು ಹೇಳೋದು, ಏನು ಹೇಳೋದು ನಮ್ಮೊಳಕ್ಕೆ ಅಂತ ಗೊತ್ತಿಲ್ವಮ್ಮ ನನಗೆ. ಸುಮ್ಮನಿರು ನಾನೇ ಕಂಡು ಅನ್ಕೊಳ್ಳೋನೆ. ಅಷ್ಟು ಅರ್ಥ ಮಾಡ್ಕೊಂಡಿದ್ದೀಯಲ್ಲ, ನನ್ಗೆ ಅಷ್ಟೇ ಸಾಕು ಕಣವ. ಯಾರೋ ಬರ್ತಾವ್ರೆ ಕಣಮ್ಮ ನಿಮ್ಮ ಮನೆಗೇನೋ. ನಮ್ಮ ಮನೆಗೆ ಯಾರು ಬಂದಾರವ್ವ? ಅಮ್ಮ ಹೊಟ್ಟೆ ಸಿಗ್ತದೆ ಅವ್ವ, ಬಾ ನೋಡೋದ ಮುಂದಕ್ಕೆ ಎಲ್ಲಾರೇ. ಯಾವ ಊರಪ್ಪ? ನಾವು ಹತ್ಲೂರವ್ರು ಕಣವ, ದೂರರು. ಇತ್ಲಾಕ್ ಪಯಣ ಎಲ್ಲಾರು ಕೆಲಸ ಹುಡುಕ ಹೋಯ್ತೇವಿ. ನಮ್ಮ ಕಡೆ ಮಳೆ ಜಾಸ್ತಿ ಊದ್ಬಿಟ್ಟು ಅಲ್ಲಿ ಎಲ್ಲವ ನಮ್ಮ ಹೊಲಗಳೆಲ್ಲ ಮುಚ್ಚೋಗ್ಬಿಟ್ಟು ಅದಕ್ಕೆ ಇತ್ತಾಗೆ ಕೆಲಸಕ್ಕೆ ಅಂತ ಹುಡುಕ ಬಂದು. ಬನ್ರಪ್ಪ ಬನ್ನಿ, ಹೋಗಿರಿ ಬನ್ನಿ ಸುಧಾರಿಸ್ಕೊಂಡು ಉಂಕಂದ್ ಬಂದ್ರವ್ವ. ಅಮ್ಮ ಹೊಟ್ಟೆ ಸಿಗ್ತದೆ ಊಟ. ಅಯ್ಯೋ ಮೂಗ ಹೊಟ್ಟೆ ಸಿ ಅಂತ ಕೂತದಲ್ರಪ್ಪ. ನಡ್ರಿ ಅಮ್ಮ, ನಡಿ ನಮ್ಮ ಮನೆ ತಕ್ಕೋಗದ ಬಿಸಿ ಅಡುಗೆ ಮಾಡ್ಬಿಟ್ಟು ಕೊಡಕಾಯ್ತದೆ. ಅಯ್ಯೋ ಇಲ್ಲ ಬಿಡಿ ಅಮ್ಮ, ಒಂದು ಲೋಟ ನೀರು ಕೊಡಿ ಸಾಕು. ನಡಿಯಪ್ಪ, ಪಾಪ ಮೂಗ ಅಲ್ಲಿ ಊಟ ಮಾಡ್ತೀನಿ ಅಂತದೆ. ನಡಿ ಹೊಟ್ಟೆ ಸಿ ಅಂತದೆ. ನಡ್ರಪ್ಪ ಸುಧಾರಿಸ್ಕೊ ಹೋಗಿರಿ, ನಡೀರಿ. ಕೂತ್ಕೊಳ್ಳಿ ಬನ್ರಪ್ಪ, ಬನ್ನಿ ಕೂತ್ಕೊಳ್ಳಿ. ಯಾಕೆ ಸಂಕೋಚ ಪಟ್ಟಿರಿ? ಬನ್ನಿ. ಏನ್ ನಿನ್ನ ಹೆಸರು? ಹರೀಸ್ನಾ? ಎಷ್ಟು ಜನ ಮಕ್ಳವ್ವ? ಒಂದೇ ಅಮ್ಮ. ಒಂದೇಯಾ? ಒಂದು ಕ್ಯಾಪ್ಲಿಸರ್ ಮಾಡಿಸ್ಕೊಬಿಟ್ಟ? ಇಲ್ಲಮ್ಮ, ಒಂದು ಆದ್ಮೇಲೆ ನಿನ್ನ ಮಕ್ಳೇ ಆಗಿಲ್ಲ ಕಣಮ್ಮ. ಆಲಿ ಆಪ್ಲಿಸರ್ ಮಾಡಿಸ್ಕೋಬೇಡ, ಇನ್ನೊಂದು ಆಲಿ ಸುಮ್ಮನಿರು. ಅಯ್ಯೋ ಎಂತದ ಒಂದು ಆಗ್ಬಿಟ್ರೆ ಸರಿ ಆಯ್ತದೆ, ಸುಮ್ಮನಿರವ. ಅಯ್ಯೋ ನಮಗೆ ಗೊತ್ತಿಲ್ಲ, ನಮ್ಗೆ ಯಾಕಮ್ಮ ಮಕ್ಕಳು? ಯಾಕಂಗಂದಿಯವ್ವ ನೀನು? ಯಾಕಂಗಂದಿಯೇ? ಅಯ್ಯ ಸುಮ್ಮನಿರು. ಎಲ್ರೂ ಒಬ್ರು ತಗ ಬೇಡವ್ರಯ್ಯ, ಸುಮ್ಮನಿರವ. ನಾವು ಬಡವ್ರೆ ಯಾಕನ, ಸುಮ್ಮನಿರು. ಯಾಕಂಗೆ ಮಾತಾಡಿಯೇ? ಅಯ್ಯೋ ಅವ್ವ, ದುಡ್ಡು ಕಾಸಿಗೆ ಬರಿರ್ಬೋದು, ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಬರಬೇಕಿಲ್ಲ. ಸುಮ್ಮನಿರು ಕಂದ. ಅಪ್ಪ ಏನು ಕೆಲಸ ಮಾಡಿ ಕಂದ ನೀನು? ಗಾರೆ ಕೆಲಸ, ಏನಾರು ಕೂಲಿ ಕೆಲಸ ಮಾಡ್ತೀನಿ ಕಣಮ್ಮ. ಕೂಲಿ ಕೆಲಸ ಮಾಡಿ ಅವ್ವ. ಎತ್ತಾಗ ಹೋಗಕ್ಕೆ ಅನ್ಕೊಂಡಿದ್ದೀರಿ? ಅಯ್ಯೋ ಎಲ್ಲಿ ಹೋಗ್ಬೇಕು ಏನು ಅಂತ ಇನ್ನೂ ಏನು ದಿಕ್ಕೆ ತೋಚ್ತಿಲ್ಲ ಕಣಮ್ಮ. ಎಲ್ಲಿಗೆ ಹೋಗ್ಬೇಕು ಬಿಡ್ಬೇಕು ಒಂದು ಗೊತ್ತಾಯ್ತಿಲ್ಲ. ಅದಕ್ಕಪ್ಪ ಇಂಥ ಊರಿಗೆ ಹೋಯ್ತೀವಿ ಅಂತ ನೀವು ಗುರಿ ಹಾಕಳ್ದಂಗೆ ಎಷ್ಟು ದೂರ ಅನ್ಕ ಓದಿರಿ? ಇಂಥ ಊರಿಗೆ ಹೋಯ್ಬೇಕು ಅನ್ನೋದು ಒಂದು ಇದಿರ್ಬೇಕಲ್ವ ಗುರಿ. ಸುಮ್ಮನೆ ಹೋಯ್ತಾ ಇರೋದಯ್ಯ? ಅಮ್ಮ ಎಲ್ಲಿ ಕೆಲಸ ಸಿಗ್ತದೆ ಮಾಡೋದು. ಯಾವ್ದಾರು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇರೋದ ಏನಾರು ಅನ್ಕೊಂಡು ಬಂದು ಕಣಮ್ಮ ಇತ್ತಾಗಿ ನೋಡೋದ. ಅಪ್ಪ ನಾನೊಂದು ಮಾತು ಹೇಳ್ತೀನಿ ಕೇಳಿಯ. ಇಲ್ಲೇ ಕೆಲಸಗಳು ಸಿಗ್ತವೆ ಅಪ್ಪ, ಸುಮ್ಮನೆ ಕೆಲಸ ಮಾಡ್ಕೊಂಡು ಕಾಲ ಕಳಿ. ಇವ್ರ ಮನೆಯವರೇ ಇವ್ರ ಅಮ್ಮ ಇಲ್ವ ಈಗ ಹೋಯ್ತಲ್ಲ ಅಡುಗೆ ಮಾಡೋಕ್ಕೆ, ಅವ್ರ ಮನೆನೇ ಮನೆ ಕಡಿಸ್ತಾವ್ರೆ.
ಅವ್ರು ಅಲ್ಲಿಗೆ ಕೈ ಆಡಬೇಕು ಅಂದ್ಬಿಟ್ಟು ಅವ ಅಣ್ಣ ಗಾರೆ ಕೆಲಸದನ್ನು ಹುಡ್ಕಾಡ್ತಿದ್ದ. ನೀನು ಗಾರೆ ಕೆಲಸ ಬರ್ತದೆ ಅಂದಮೇಲೆ ಸುಮ್ಮನೆ ಮಾಡಪ್ಪ, ಮತ್ತೆ ಇನ್ನು ಎಲ್ಲೂ ಹೋದ್ರೂ ಅದೇ ಕೆಲಸ ತಾನೇ. ಹ್ಞೂ ಎಲ್ಲೋದ್ರು ಅದೇಮ್ಮ. ಹೆಂಗೋ ಸದ್ಯ ಕೆಲಸ ಸಿಕ್ಕರು ಅಂತ ಸಿಕ್ಕರು ಸಾಕು ಅಂತ ಕಾಯ್ತೇವ್ನಿ. ನಾವು ಎಲ್ಲಾರೇ ಮೊದಲು ನೆಲೆಯಬೇಕು ಅಮ್ಮ. ಈಗ ಮಗಿನ ಸ್ಕೂಲ್ಗೆ ಬೇರೆ ಸೇರಿಸ್ಬೇಕು. ಎಲ್ಲಾರೇ ಮೊದಲು ಈಗ ನಾವು ಸೆಟ್ಲ್ ಆಗಬೇಕು. ಸರಿ ಸರಿ ಕಣಪ್ಪ, ಆಯಿತು ಅಪ್ಪ. ಹೇಳ್ತೀನಿ ಸುಮ್ಕಿರು. ಇಲ್ಲೇ ಇವ್ರ ಮನೆ ಒತ್ತಿಲೇ ಒಂದು ಮನೆ ಅದೇ ಅಪ್ಪ, ಚಿಕ್ಕ ಮನೆ ಸಾಕು. ನಿಮ್ಮ 3 ಜನಕ್ಕೆ ಸಾಕು. ನೋಡೋದ ಅವ್ರನ್ನ ಕೇಳೋದ, ಬಾಡಿಗೆ ಕೊಡ್ತೀವಿ ಅಂದರೆ ಬೇಕಾರೆ ನೋಡೋದ, ಕೊಟ್ಟರೆ ಇದ್ದೇ ಬಿಡಿವ್ರಿ ನೀವು ಸುಮ್ಮನೆ. ಇಲ್ಲಿ ಕೆಲ್ಸಗಳು ಬೇಕಾದಷ್ಟು ಸಿಗ್ತವೆ ಕಣಪ್ಪ. ಅಮ್ಮ ಹೆಂಗೋ ಅಷ್ಟು ಮಾಡ್ರಮ್ಮ, ನಿಮ್ಮ ಸಾಯವ ಈ ಜನ್ದಲ್ಲಿ ಮರೆಯಕ್ಕಿಲ್ಲ. ನಮಗೂ ಸುಮಾರು ದೂರದಿಂದ ಬಂದು ಕಣಮ್ಮ, ಬಂದು 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 ಸಾಕಾದಂಗೆ ಆಯಿತು. ಅಯ್ಯೋ ಅದ್ಯಾವ ಸಹಾಯವ್ವ, ಅದ್ಯಾವ ಸಹಾಯ? ಮನ್ಸರು ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಕಣವ. ಅಯ್ಯೋ ಅವ್ವ, ಊಟ ಮಾಡ್ಕೊಳ್ಳಿ, ಕರ್ಕೊಂಡೋಗಿ ತೋರಿಸ್ತೀನಿ. ಹಾಂ ಹೋಗುವ, ತಗೊಳ್ರ ಕುಡೀರಿ. ಅಯ್ಯೋ ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಅಯ್ಯೋ ಇದೆಲ್ಲ ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಅಯ್ಯೋ ಯಾಕೆ ತೊಂದರೆ ತಗೊಳ್ಳಿ, ಕಾಫಿ ಕುಡೀರಿ, ಮಾಡ್ತೇನೆ, ಅಡುಗೆ ಊಟ ಮಾಡಿರಿ. ಮಗನೇ ನಿನ್ಗೆ ಹಾಲು ತತ್ತಿ ತಡವ. ಅಜ್ಜಿ ನಾನು ಹಾಲು ಕುಡಿಯಲ್ಲ. ಅಯ್ಯೋ ಅಡುಗೆ ಮಾಡ್ತೇನೆ ಇರಪ್ಪ, ಊಟ ಮಾಡುವೆ ಬಾ. ಬಿಸ್ಕೊತ್ನಾರು ಕೊಟ್ಟಂತ ತಿನ್ಬಾ. ಒಂಚೂರು ಟೀನೇ ಕುಡಿ, ಕೊಡು ಕೊಡು ಒಂಚೂರು ಕುಡೀಲಿ. ಡ್ಯಾಡಿ ನಾನು ಕುಡಿಯಕ್ಕಿಲ್ಲ, ಟೀ ಕಾಫಿ ಅಭ್ಯಾಸ ಇಲ್ಲ ಅವನಿಗೆ. ಮಗ ಕುಡಿಯಕ್ಕಿಲ್ಲ ಅಂತಂದ್ರೆ ಕೊಮ್ಮ ಕುಡಿ ನೀನೇ. ಅಯ್ಯೋ ಹೋಗು, ನನಗೆ ಬೇರೆ ಮಾಡುತ್ತಾ ಕುಡಿ. ಇನ್ನೇನಪ್ಪ, ಯಾವ ಊರಿಗೆ ಹೋಯ್ತಿದ್ದೀರಪ್ಪ? ಅಯ್ಯೋ ಯಾವ ಊರಿಗೂ ಇಲ್ವಂತೆ ಕಣವ, ಗೊತ್ತೇ ಇಲ್ಲ ಗೊತ್ತಿಲ್ಲ ಗುರಿ ಇಲ್ಲ, ಸುಮ್ಮನೆ ಹೋಯ್ತಾ ಕುಂತವ್ರೆ ಕೆಲಸ ಹುಡಿಕೊಂಡು ಗಾರೆ ಕೆಲಸ ಮಾಡೋದಂತೆ. ಅದಕ್ಕೆ ನಿಮ್ಮ ಮನೆ ಕಟ್ಟೋ ಮೇಸ್ತ್ರಿ ಕೈ ಆಡಬೇಕು ಅಂತಿದ್ನಲ್ಲ, ಅದಕ್ಕೆ ಹೊಸೆಯ ಹೇಳವ ಆತಾಗೆ ಇವ್ರದ್ದು ಚೆನ್ನ ಕಳಿಯಕ ಅವ್ರ ಮನೆ ಓದ್ತೀನಿ. ಮನೆ ಅದೆಲ್ಲ ಒಳ್ಳೆ ಮನೆ, ಯಾರೇ ಬಂದರೆ ಬಾಡಿಗೆಗೆ ಕೊಟ್ಬಿಡ್ತೀನಿ ಅಂತಿದ್ಲು. ಇರಲಿ ಬಿಡು. ಅಯ್ಯೋ ವಾಪ ಇಲ್ಲಿ ಕೆಲಸಕ್ಕೇನು ತೊಂದರೆ ಇಲ್ಲ, ಮಾತ್ರ ಸುತ್ತಮುತ್ತ ಕೆಲಸ ಏನು ಕೆಲಸ ಮಾಡ್ತೀನಿ ಅಂದರು ಅದೇ ಎಳ್ನೀರು ಕೆಲಸವನ್ನು ಹೋಗ್ಬೋದು, ಆಮೇಲೆ ಎಳ್ನೀರನ್ನು ಕುಯಿಸ್ಬೋದು. ಅಯ್ಯೋ ಬೇಕಾದಷ್ಟು ಅದೇ ಕಣಪ್ಪ, ಇಲ್ಲಿ ಕೆಲಸಕ್ಕೇನು ತೊಂದರೆ ಇಲ್ಲ. ಇರಿ ನೀವು ಇರಪ್ಪ, ನಮ್ಮ ಕೆಲಸನದೇ ಇನ್ನೂ ಇಲ್ಲೆಲ್ಲ ಮನೆಗಳು ಜಾಸ್ತಿ ಕೊಡ್ತಾ ಇರ್ತಾರೆ ಕತೆ, ಯಾವ ಕೆಲಸನಾದ್ರು ಮಾಡ್ಬೋದು. ಇರಿ ಇರಿ ಅದಕ್ಕೆ ಹೆಂಗೆ ಅಂದೇಕಂತ ಅಯ್ಯಮ್ಮ. ಉಂಕ ಸುಮ್ಕಿರಮ್ಮ, ಸರಿ ಕತೆ. ವಾ ಊಟ ಮಾಡ್ಕೊಳ್ಳಿ, ಹೋಗಿ ಬೇಕಾದ್ರೆ ಮನೆ ತೋರಿಸ್ಕೊಡ್ತೀವಿ. ಸರಿ ಕಣವ, ನಿಜಕ್ಕೂ ನನಗೆ ಒಂಥರ ನೆಮ್ಮದಿ ಅನ್ನಿಸ್ತು. ಈಗ ಹೆಂಗೋ ನಮ್ಮ ಪಾಲ್ಗೆ ನೀವೇ ದೇವ್ರು ಅನ್ಬೇಕೀಗ. ಅಯ್ಯೋ ಮನ್ಸರು ಅಂದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ದೆ ಇರಕ್ಕದ, ಸುಮ್ಮನಿರೋ ನನ್ಬೇಡ ನೀನು. ಯಾಕಂಗಂದಿಯಪ್ಪ, ಕುತ್ಕ ಮಾತಾಡ್ತಾರಮ್ಮ, ಒಂಚೂರು ತಿಳಿಸರ್ನಂಗೆ ಮಾಡ್ಬಿಟ್ಟು ಅಕ್ಕಿ ಹಾಕ್ತೇವ್ನಿ. ಅಯ್ಯೋ ನಮ್ಮಿಂದ ಭಾಳ ತೊಂದರೆ ಆಯ್ತು ನಿಮಗೆ. ಅಯ್ಯೋ ಯಾಕಂಗಂದಿಯೇ ಒಂದು ಅನ್ನೋದು ಋಣ ಇರೋದು ಕೇಳ್ಕ ಬಂದದೆ. ಈಗ ನಾನು ಇಷ್ಟೊತ್ತಿನಲ್ಲಿ ಹೋಯ್ತಾನೆ ಐತಿಲ್ಲ ಇವ್ರ ಅಮ್ಮ ಇವಮ್ಮರ ಮೈತಕ್ಕೆ. ಸಂಜೆ ಮೇಲೆ ಹೋಗೋನಿಲ್ಲ, ಬೆಳಿಗ್ಗೆ ಹೊತ್ತು ಹೋಗೋನು. ಇವತ್ತು ಹೊಲ್ತಕ್ಕೆ ಹೋಗಿಲ್ದವಕ್ಕೆ ಮಧ್ಯರೊತ್ತಲ್ಲಿ ಹೋಗಿ ಕೂತಿದ್ದು ಕಣವ ನಾನು. ನೋಡು ಹಂಗೆ ಅನ್ನೋದು ಋಣ ಸುಲಭ ಬಿಡಕ್ಕಿಲ್ಲ, ಸುಮ್ಮನಿರು ಆಯಿತು. ಇಲ್ಲೇನಿಲ್ಲ ಕಣಪ್ಪ, ಒಳ್ಳೆ ಜನ ಸುತ್ತಮುತ್ತವ ನಾವು ಇರ್ತೀವಲ್ಲ, ಮನೆ ಮಾಡ್ಕೊಂಡಿರು. ಮಗನು ಅದೇ ಪಾಪ ಹೆಂಗೋ ಸಾಕೊಂಡು ಹೊಚ್ಕಟ್ಟಾಗಿರಪ್ಪ. ಕುಂತಿರಿ ಪಾಪ, ಮಗಿಗೆ ಹೊಟ್ಟೆ ಸೇರ್ತದೆ. ನಾನು ತಂಗ್ಲೇಸ್ವಿತ್ತು ಒಂದು ಮುದ್ದೆ ಇಟ್ಟು ಉಂಡ್ಬಿಟ್ಟು ಹೋಗಿದೆ ಕಣಪ್ಪ. ನನಗೆ ಏನು ಗೊತ್ತು, ಬಿರ್ನ ಮಾಡ್ಬಿಡ್ತೀನಿ. ಸರಿ ಆಯಿತು ಅಮ್ಮ, ತಳಾರ್ಕೆ ಮಾಡಿ ಪಾಪ, ನಿಮ್ಗೆ ಏನು ಗೊತ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.